ಯುದ್ಧ ಯುದ್ಧ ಯುದ್ಧ, ಬದುಕೋಕ್ಕೋಸ್ಕರ, ಬೆಳೆಯೋಕ್ಕೋಸ್ಕರ, ವಿಶ್ವವನ್ನೇ ಆಳೋಕ್ಕೋಸ್ಕರ. ಹೀಗೆ ಒಂದು ಯುದ್ಧಕ್ಕೆ ಅಸಂಖ್ಯಾತ ಕಾರಣಗಳು ಇಲ್ಲಿ ಸಿಗ್ತಾ ಇರ್ತವೆ. ದೇಶ, ದ್ವೇಷ, ಅದರ ಹಿಂದೆ ಉದ್ದೇಶ, ಅದರಲ್ಲಿ ಮೂಗು ತೂರಿಸ್ತಾ ಇರುತ್ತೆ ಮತ್ತೊಂದು ದೇಶ. At my direction, the United States Armed Forces conducted an extraordinary military operation in the capital of Venezuela. ರಕ್ತ, ಪ್ರಾಣ, ನೋವು ಲೆಕ್ಕಕ್ಕೂ ದೊಡ್ಡವರ ಲೆಕ್ಕಾಚಾರಕ್ಕೆ ಇಲ್ಲಿ ಸಂಬಂಧವೇ ಇರಲ್ಲ. Drugs coming in the oil infrastructure, narco-terrorism against the United States, and start making money. Drugs mostly come from a place called Venezuela. Successfully captured Maduro in the dead of night. ಸಣ್ಣ ವೆನಿಸ್ ಥರ ಕಾಣುತ್ತೆ ಅಂತ ಇಟಲಿಯವರು ವೆನೆಜುವೆಲಾ ಅಂತ ಹೆಸರಿಡ್ತಾರೆ. ಸ್ಪೇನ್ ಅವರು ಅದನ್ನು ಆಳಿದ್ರು. ಭಾಷೆ ಸ್ಪ್ಯಾನಿಷ್ ಆಯಿತು, ಧರ್ಮ ಕ್ರಿಶ್ಚಿಯನ್ ಆಯಿತು. ನಂತರ ಸ್ಪೇನ್ನಿಂದ ಸ್ವಾತಂತ್ರ್ಯ ಪಡೆದು ಗ್ರೇಟರ್ ಕೊಲಂಬಿಯಾ ಆಯಿತು. ಅದಾದಮೇಲೆ ಗ್ರೇಟರ್ ಕೊಲಂಬಿಯಾ ಒಡೆದು ವೆನೆಜುವೆಲಾ ಸ್ವತಂತ್ರ ರಾಷ್ಟ್ರ ಅಂತ ಆಯಿತು. ಪ್ರಪಂಚದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಪ್ರಾರಂಭ ಆಯಿತು. ಆಯಿಲ್, ಗ್ಯಾಸ್ ಪ್ರಪಂಚದ ಆಟದ ಓಟವನ್ನು ನಿರ್ಧಾರ ಮಾಡೋಕ್ಕೆ ಶುರು ಮಾಡ್ತು. ವೆನೆಜುವೆಲಾದಲ್ಲಿ ಆಯಿಲ್ ಸಿಕ್ತು. ಆಯಿಲ್ ಅಂದ ತಕ್ಷಣ ಮಿಡ್ಲ್ ಈಸ್ಟ್, ರಷ್ಯಾ ನೋಡ್ತಿದ್ದಂತಹ ಪ್ರಪಂಚಕ್ಕೆ ಲ್ಯಾಟಿನ್ ಅಮೆರಿಕಾ ಕೂಡ ಇಲ್ಲಿ ಒಂದು ಹೊಸ ದಾರಿ ಕಂಡಿತ್ತು. ಎಲ್ಲೋ ನಡೆಯುವಂತಹ ಒಂದು ಯುದ್ಧ ಇನ್ಯಾರಿಗೋ ಲಾಭ ತರುತ್ತೆ ಅನ್ನೋ ಹಾಗೆ ಇಸ್ರೇಲ್ ಗಲ್ಫ್ ಯುದ್ಧದ ಪರಿಣಾಮವಾಗಿ ಇಲ್ಲಿ ಮಿಡಲ್ ಈಸ್ಟ್ ಆಯಿಲ್ ಹೋಲ್ಡ್ ಆಗುತ್ತೆ. ಆಯಿಲ್ ಬ್ಯಾರಿಲ್ ರೇಟ್ ಏರ್ತಾ ಹೋಗುತ್ತೆ. ವೆನೆಜುವೆಲಾದಲ್ಲಿ ದುಡ್ಡಿನ ಸುರಿಮಳೆ ಸುರಿತಾ ಹೋಗುತ್ತೆ. ಮುಂದೆ ಮಿಡಲ್ ಈಸ್ಟ್ ಶಾಂತವಾಗಿದ್ದಾಗ ಆಯಿಲ್ ಪ್ರೈಸ್ ಬಿತ್ತು. ಆದರೆ ಇಷ್ಟೊತ್ತಿಗೆ ದೇಶ ಆದಾಯಕ್ಕಾಗಿ ಆ ಆಯಿಲನ್ನೇ ನಂಬ್ಕೊಂಡಿತ್ತು. ಜನ ಸರ್ಕಾರವನ್ನು ನಂಬಿದ್ರು. ಜನರಿಗೆ ವ್ಯವಸ್ಥೆ ಮೇಲೆ ಇಲ್ಲಿ ಕೋಪ ಬರುತ್ತೆ. ರೆವಲ್ಯೂಷನ್ ಶುರು ಆಗುತ್ತೆ. ಹೊಸ ಸರ್ಕಾರ, ಹೊಸ ಐಡಿಯಾ ಬರುತ್ತೆ. ಆಗ ಸರ್ಕಾರ ದೇಶದ ಬೆಳವಣಿಗೆಗಿಂತ ಜನರೇ ಮುಖ್ಯ ಅಂತ ಸೋಷಿಯಲ್ ವೆಲ್ಫೇರ್ ಸ್ಕೀಮನ್ನು ಜಾರಿಗೆ ತರ್ತಾರೆ. ಅಂತಹ ಸ್ಕೀಮನ್ನು ಈಗ ನಮ್ಮ ದೇಶದಲ್ಲೂ ಕೂಡ ನಾವು ನೋಡ್ತಾ ಇರ್ಬೋದು. ಈ ಆಯಿಲ್ ಪ್ರೈಸನ್ನು ಕಂಟ್ರೋಲ್ ಮಾಡೋದಕ್ಕೆ ಮಿಡಲ್ ಈಸ್ಟ್ ಗುಂಪಾಗಿ ಸೇರಿಕೊಂಡ್ರು. ಅಮೆರಿಕ ಡಾಲರ್ನಲ್ಲೇ ವ್ಯಾಪಾರ ನಡೆಯೋ ಥರ ನೋಡಿಕೊಳ್ತು. ಸ್ವಿಸ್ ಸಿಸ್ಟಮ್ ಅಂತ ಆಯಿಲ್ ಪ್ರೈಸ್ ಗೇಮ್ ಆಟದಲ್ಲಿ ಅಮೆರಿಕ ಸ್ಟ್ರಾಂಗ್ ಪ್ಲೇಯರ್ ಆಯಿತು. ಪ್ರಪಂಚದಲ್ಲಿ ಅತಿ ಹೆಚ್ಚು ಆಯಿಲ್ ರಿಸರ್ವ್ ಇದ್ದರೂ ಕೂಡ ಆಯಿಲ್ ದುಡ್ಡನ್ನೇ ನಂಬಿ ಬದುಕದಿದ್ದಂತಹ ವೆನೆಜುವೆಲಾಗೆ ಈ ಆಟ ಒಂದಿಷ್ಟು ಅರ್ಥನೇ ಆಗಿರಲಿಲ್ಲ. ಆಯಿಲ್ ಬೆಲೆ ಬದಲಾಗ್ತಾ ಹೋದಂಗೆ ಆರ್ಥಿಕ ವ್ಯವಸ್ಥೆ ಕೂಡ ಅಲ್ಲಾಡ್ತಾ ಇತ್ತು. ಅದರಿಂದ ಸಾಲ ಮಾಡಬೇಕಾಯಿತು. ಲೀಡರ್ ಬದಲಾದರೂ ಅಭ್ಯಾಸ ಮಾತ್ರ ಬದಲಾಗಲಿಲ್ಲ. ಜನಕ್ಕೆ ಕೋಪ ಬಂದಾಗಲೆಲ್ಲ ಫ್ರೀ ಸ್ಕೀಮ್ ಜಾಸ್ತಿನೇ ಆಗ್ತಾ ಹೋಯಿತು. ಸಾಲ, ಪವರ್ ಫೈಟ್ ಅನ್ನೋದು ಎಲೆಕ್ಷನ್ನೇ ನುಂಗಾಕ್ತು. ಬಲಿವೀರ್ ಕರೆನ್ಸಿ ಬೀಳ್ತಾ ಹೋಯಿತು. ಇಲ್ಲಿ ಕೆಲಸ ಕಮ್ಮಿ, ಖರ್ಚು ಜಾಸ್ತಿ ಅನ್ನೋ ಲೈಫ್ ಸ್ಟೈಲ್, ಡ್ರಗ್ ಕಾರ್ಟೆಲ್ ಕಲ್ಚರ್ ಕೂಡ ಹುಟ್ಕೊಳ್ತು. ವೆನೆಜುವೆಲಾ ಮೇಲೆ ಅಮೆರಿಕದ ಕಣ್ಣು ಬಿದ್ದಿರೋದು ಈಗೇನಲ್ಲ. ಕೋಲ್ಡ್ ವಾರ್ ಕಾಲದಿಂದಲೂ ಕೂಡ ಲ್ಯಾಟಿನ್ ಅಮೆರಿಕಾ ಅಂದರೆ ಅಮೆರಿಕಾದ ಬ್ಯಾಕ್ ಯಾರ್ಡ್ ಅನ್ನೋ ಭಾವನೆ ಅಮೆರಿಕಕ್ಕೆ ಇತ್ತು. ಅಲ್ಲಿ ಸೋಷಿಯಲಿಸಂ ಸರ್ಕಾರ ಅಮೆರಿಕಾಗೆ ಕೋಪ ತರಿಸ್ತು. ಚಾವೇಜ್ ನಂತರ ಮಡುರೋ ಬಂದಾಗ ಆ ದೇಶ ಅಮೆರಿಕದ ಹಿಡಿತದಿಂದ ದೂರ ಹೋಗ್ತಿದೆ ಅನ್ನೋ ಭಯ ಶುರುವಾಯಿತು. ಸ್ಯಾಂಕ್ಷನ್, ಟ್ರೇಡ್ ಬ್ಯಾನ್, ಡಾಲರ್ ಲಾಕ್, ಹೀಗೆ ಯುದ್ಧವಿಲ್ಲದೆ ಯುದ್ಧ ಕೂಡ ಶುರುವಾಗೋಯಿತು. ವೆನೆಜುವೆಲಾ ಕುಸಿದಂತೆ ಅದರ ಪರಿಣಾಮ ಅಮೆರಿಕಕ್ಕೂ ಕೂಡ ಅಲ್ಲಿ ತಟ್ಟುತ್ತೆ. ಡ್ರಗ್ಸ್ ಉತ್ಪಾದನೆ, ಸ್ಮಗ್ಲಿಂಗ್, ಕಾರ್ಟೆಲ್ ಸಂಸ್ಕೃತಿ ಗಡಿ ದಾಟಿ ಅಮೆರಿಕ ತಲುಪಿತ್ತು. ಲ್ಯಾಟಿನ್ ಅಮೆರಿಕದಿಂದ ಬರ್ತಿದ್ದಂತಹ ಕೊಕೇನ್, ಕ್ರೈಮ್ ನೆಟ್ವರ್ಕ್, ಅಕ್ರಮ ವಲಸೆ ಇವೆಲ್ಲ ಕೂಡ ಅಮೆರಿಕದ ಒಳ ರಾಜಕೀಯಕ್ಕೂ ದೊಡ್ಡ ಸಮಸ್ಯೆ ಆಗೋಯಿತು. ಒಂದು ದೇಶದ ಆರ್ಥಿಕ ಕುಸಿತ ಇನ್ನೊಂದು ದೇಶದ ಸಾಮಾಜಿಕ ಸಂಕಟ ಆಗೋಯಿತು. Cartel de las Solas, which flooded our nation with lethal poison responsible for the deaths of
Countless Americans, many Americans, hundreds of thousands over the years of Americans died. ಡೊನಾಲ್ಡ್ ಟ್ರಂಪ್ ಚೀನಾದ ಮೇಲೆ ಆಗ್ತಿದ್ದಂತಹ ಟ್ಯಾರಿಫ್ ಕೆಲಸ ಮಾಡಲಿಲ್ಲ. ಚೀನಾ ಅಲ್ಲಿ ಇನ್ನಷ್ಟು ಬಲಶಾಲಿ ಆಗ್ತಾ ಹೋಗುತ್ತೆ. ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಟ್ರಂಪ್ ಹೇಳ್ಕೊಳ್ತಾ ಇರ್ತಾರೆ. India and Pakistan were going at it, and I called them both. ಇದರ ಜೊತೆಗೆ ಇಸ್ರೇಲ್ ಇರಾನ್ ಯುದ್ಧ ನಿಲ್ಲಿಸಿದ್ದು ಕೂಡ ನಾನೇ ಅಂತ ಹೇಳ್ಕೊಳ್ತಾ ಹೋಗ್ತಾರೆ. ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಟ್ರಂಪ್ ಹೇಳ್ಕೊಳ್ತಾ ಬರ್ತಾರೆ. ಈ ಒಂದು ಯುದ್ಧ ನಿಲ್ಲಿಸಿರ್ತಾರಲ್ಲ, ನಾನೊಂದು ನೊಬೆಲ್ ಪ್ರೈಸ್ ಗೆಲ್ಲಬೇಕು ಅಂತ ಒಂದು ಕನಸು ಕಂಡಿರ್ತಾರೆ. ಆದರೆ ಅದು ಕೈ ತಪ್ಪು ಹೋಗುತ್ತೆ. They gave it to Obama for doing absolutely nothing but destroying our country. I love tariffs. Most beautiful word. ಒಳ ರಾಜಕೀಯ ಒತ್ತಡ, ಜಾಗತಿಕ ವೇದಿಕೆಯಲ್ಲಿ ಒಂದು ಇಮೇಜ್ ಕ್ರೈಸಿಸ್ ಇದ್ದಿದ್ದರಿಂದ ರಷ್ಯಾ ಮತ್ತು ಚೀನಾ ಇನ್ನು ಮುಂದೆ ನಾನೇ ಆಟ ಕಂಟ್ರೋಲ್ ಮಾಡ್ತೀನಿ ಅಂತ ಇಲ್ಲಿ ಒಂದು ಅಮೆರಿಕ ಹೇಳ್ಕೊಳ್ಬೇಕಿತ್ತು. ಇದಕ್ಕಾಗಿ ಟ್ರಂಪ್ಗೆ ಒಂದು ದೊಡ್ಡ ವಿಕ್ಟರಿ ಬೇಕಾಗಿತ್ತು. ಅಮೆರಿಕಾದ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಆಗಿದ್ದು ಇದೇ ವೆನೆಜುವೆಲಾ. ಕಾರಣ, ಪ್ರಪಂಚದಲ್ಲೇ ಅತಿ ಹೆಚ್ಚು ಆಯಿಲ್ ರಿಸರ್ವ್ ಇರೋ ದೇಶ ಇದೊಂದೇ, ವೆನೆಜುವೆಲಾ. ಮಿಡ್ಲ್ ಈಸ್ಟ್ ಮೇಲೆ ನಂಬಿಕೆ ಕಡಿಮೆ ಆಗ್ತಿದ್ದ ಅಮೆರಿಕಾಗೆ ಲ್ಯಾಟಿನ್ ಅಮೆರಿಕಾದಲ್ಲಿರುವಂತಹ ಆಯಿಲ್ ಕಂಟ್ರೋಲ್ ಮಾಡೋಕ್ಕೆ ಒಂದು ದೊಡ್ಡ ವೇದಿಕೆ ಬೇಕಾಗಿತ್ತು, ಒಂದು ದೊಡ್ಡ ಸ್ಟ್ರಾಟಜಿ ಬೇಕಾಗಿತ್ತು. ಡಾಲರ್ ಪ್ರಾಬಲ್ಯ ಕಡಿಮೆ ಆಗ್ತಿದೆ, ಇದನ್ನು ಟ್ಯಾರಿಫ್ ಅಂತೂ ಕಾಪಾಡ್ತಿಲ್ಲ, ಆದರೆ ಆಯಿಲ್ ಕಾಪಾಡುತ್ತೆ ಅನ್ನೋದು ಟ್ರಂಪ್ ಅವರ ಲೆಕ್ಕಾಚಾರ. At my direction, the United States Armed Forces conducted an extraordinary military operation in the capital of Venezuela to bring outlaw dictator Nicolas Maduro to justice. This was one of the most stunning, effective and powerful displays of American military might and competence. ಆಪರೇಷನ್ ಸಿಂಧೂರದಲ್ಲಿ ಬಾರ್ಡರ್ ದಾಟಿ ಟೆರರಿಸ್ಟ್ಗಳನ್ನು ಸಾಯಿಸಿದ್ದಕ್ಕೆ ಕ್ರಿಟಿಸೈಸ್ ಮಾಡಿದ್ದಂತಹ ವೆಸ್ಟ್ ಕಂಟ್ರೀಸ್ ಬೇರೆ ಒಂದು ದೇಶದ ಒಳಕ್ಕೆ ನುಗ್ಗಿ ಅಲ್ಲಿನ ಲೀಡರ್ನನ್ನೇ ಅರೆಸ್ಟ್ ಮಾಡಿ ಎತ್ತಾಕೊಂಡು ಬಂದಿರುವಂತಹ ಅಮೆರಿಕಾದಂತಹ ದೊಡ್ಡಣ್ಣ ಅಂತ ಸುಮ್ಮನೆ ಬಿಟ್ಬಿಡ್ತಾವ? ಈಗಾಗಲೇ ಹಲವು ದೇಶಗಳು ಅಮೆರಿಕದ ಮೇಲೆ ಬಾಯಲ್ಲೇ ಎಗರಾಡ್ತಿದ್ದಾವೆ. ಇಷ್ಟು ದಿನ ತೈವಾನ್ ಮೇಲೆ ಕಣ್ಣು ಇಟ್ಟಿದ್ದಂತಹ ಚೀನಾ ತಾನು ಒಂದು ಹೆಜ್ಜೆ ಮುಂದಿಟ್ಟರೆ ಏನಾಗ್ಬೋದು? ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಇನ್ನು ಮುಂದೆ ಏನೇನೆಲ್ಲ ಆಟ ಆಡ್ಬೋದು? ಹೀಗೆ ಅಮೆರಿಕಾದ 2026ರ ಈ ಮೊದಲ ಹೆಜ್ಜೆ ಏನಿದೆ, ಇದು ಗ್ಲೋಬಲ್ ಗೇಮ್ನ ಆಟಕ್ಕೆ ಇನ್ನಷ್ಟು ರೋಮಾಂಚಕತೆಯನ್ನು ತಂದಿದೆ. ಸರ್ಕಾರ ಬದಲಾವಣೆ, ಪವರ್ ಫೈಟ್, ಆಯಿಲ್ ಎಲ್ಲ ಲೆಕ್ಕಾಚಾರಗಳ ಮಧ್ಯೆ ವೆನೆಜುವೆಲಾ ಅನ್ನೋಂಥ ಒಂದು ದೇಶ ವಿಶ್ವದ ಚದುರಂಗದ ಆಟದಲ್ಲಿ ಪ್ಲೇಯರ್ ಅಲ್ಲ, ಅವರು ಬರೀ ಪಾನ್ ಅನ್ನೋ ಹಾಗೆ ಆಗಿಬಿಟ್ಟಿದೆ. ವಿಶ್ವದಲ್ಲಿನ ಈ ಆಟ ಹೀಗೆ ಮುಂದುವರಿತಾನೆ ಇರುತ್ತೆ.